एवं सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि शिक्षावल्ली ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ರೇಯೋಪನಿಷತ್ತಿನಲ್ಲಿ ಪ್ರಪ್ರಥಮವಾದ ಶಿಕ್ಷಾವಲ್ಲಿಯ ವಿಚಾರ ಭಾಗ, ಅದರಲ್ಲಿ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇದರ ತನಕ ಈ ಒಂದು ಜ್ಞಾನ ಉಂಟಾಗುವುದಕ್ಕೆ ಏನು ಹೇಳಿದ್ರು, ಈ ಒಂದು ಮೋಕ್ಷಕ್ಕೆ ಜ್ಞಾನ ಒಂದೇ ಮಾರ್ಗ. ಮೋಕ್ಷ ಅಂತಕ್ಕಂಥದ್ದು ಜ್ಞಾನೈಕಗಮ್ಯೋ ಮೋಕ್ಷ ಅಂತ ಹೇಳಿದ್ರು, ಜ್ಞಾನೈಕಗಮ್ಯ ಅಂತ ಹೇಳಿದ್ರು. ಆಯಿತು. ಇಂತಹ ಜ್ಞಾನ ಉಂಟಾಗುವುದಕ್ಕೆ ಏನಾಗಬೇಕು? ಅದಕ್ಕೆ ಈ ಒಂದು ಬ್ರಹ್ಮಚರ್ಯ ಆಶ್ರಮವಾಗಲಿ, ಈ ಒಂದು ಗೃಹಸ್ಥಾಶ್ರಮವಾಗಲಿ ಅಷ್ಟೊಂದು ಪ್ರಯೋಜನಕಾರಿಯಲ್ಲ, ಸನ್ಯಾಸಾಶ್ರಮವೇ ಬೇಕು ಅಂತ ಹೇಳಿದರು. ಅದಕ್ಕೆ ಪೂರ್ವಪಕ್ಷಿ ಹೇಳಿದ್ದ, ಸನ್ಯಾಸಾಶ್ರಮ ಯಾತಕ್ಕೆ ಬೇಕು ಸ್ವಾಮಿ? ಎಲ್ಲವನ್ನೂ ಕೂಡ, ಎಲ್ಲ ಸಾಧನೆಗಳನ್ನೂ ಕೂಡ ಗೃಹಸ್ಥಾಶ್ರಮದಲ್ಲಿಯೇ ವಿಧಾನ ಮಾಡಿಬಿಟ್ಟಿರುವುದರಿಂದ ಮುಖ್ಯವಾದ ಸಾಧನೆಗಳು ಯಾವುದು? ಕರ್ಮ. ಕರ್ಮಗಳನ್ನು ಎಲ್ಲಿ ವಿಧಾನ ಮಾಡಿದ್ದಾರೆ? ಯಾರಿಗೆ ವಿಧಾನ ಮಾಡಿದ್ದಾರೆ? ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥಾಶ್ರಮಿಗಳಿಗೆ. ಹೌದು ತಾನೆ? ಹಾಗಿರೋವಾಗ ಕರ್ಮ ಅಲ್ಲಿ ಮಾಡ್ತಾನೆ, ಮೋಕ್ಷವನ್ನು ಪಡಿತಾನೆ. ಕರ್ಮ ಮಾಡೋದರಿಂದ ಮೋಕ್ಷ ಬರುತ್ತೆ ಅಂತ ನೀವು ಹೇಳಿದ್ರಿ, ಜ್ಞಾನೈಕಗಮ್ಯ ಸರಿ. ಆದರೆ ಕರ್ಮ ಹಾಗಾದರೆ ವ್ಯರ್ಥವೇ? ಅಂದರೆ ವ್ಯರ್ಥ ಅಲ್ಲ, ಅದೂ ಕೂಡ ಜ್ಞಾನಕ್ಕೆ ಪರಂಪರಾ ಸಾಧನ ಅಂತ ನೀವೇ ಹೇಳಿದ್ರಿ. ಆ ಕರ್ಮ ಎಲ್ಲಿರುತ್ತೆ? ನಮಗೆ ಎಲ್ಲಿ ಸಿಕ್ಕುತ್ತೆ? ನಮಗೆ ಗೃಹಸ್ಥಾಶ್ರಮದಲ್ಲಿ ಸಿಕ್ಕತ್ತೆ. ಆಯಿತು ಬಿಡಿ, ಗೃಹಸ್ಥಾಶ್ರಮದಲ್ಲೇ ಕರ್ಮ ಮಾಡೋಣ, ಪರಂಪರೆಯಿಂದಲೇ ಆಗಲಿ, ಜ್ಞಾನವನ್ನು ಪಡೆಯೋಣ, ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳೋಣ, ಜ್ಞಾನವನ್ನು ಪಡೆಯೋಣ, ಮೋಕ್ಷವನ್ನು ಹೊಂದೋಣ. ಸನ್ಯಾಸಾಶ್ರಮ ಯಾತಕ್ಕೆ ಬೇಕು ಸ್ವಾಮಿ ಅಂತ ಹೇಳಿಬಿಟ್ಟ. ಗಾರ್ಹಸ್ಥ್ಯ ಈ ಒಂದು ಜ್ಞಾನ ಉಂಟಾಗುವುದಕ್ಕೆ ಏನಾಗಬೇಕು? ಗೃಹಸ್ಥಾಶ್ರಮವಂತ ಕರ್ಮವೇ, ಅಲ್ಲೇ ಕರ್ಮ ಮಾಡಬೇಕು, ಅಲ್ಲೇ ಮುಕ್ತಿಯನ್ನು ಪಡಿಬಹುದಲ್ಲ ಅಂತಂದರೆ ಇಲ್ಲ, ಅದು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಈ ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಎಂಬತಕ್ಕಂಥ ಈ ಪಿತೃಲೋಕ, ದೇವಲೋಕ, ಮನುಷ್ಯಲೋಕ ಇಂಥ ಲೋಕಗಳನ್ನು ಪಡೆಯತಕ್ಕಂಥದ್ದು ಅಂತಕ್ಕಂಥ ಒಂದು ವಿಧಾನವನ್ನು ಮಾಡಿದ್ದಾರೆ. ಅದರಿಂದ ವಿರಕ್ತನಾದವನಿಗೆ ಈ ಒಂದು ಮೋಕ್ಷದಲ್ಲಿ ಅಧಿಕಾರವೇ ಹೊರತು ಅದರಲ್ಲೇ ಐಷಣ ಏಷಣ ತ್ರಯಗಳಲ್ಲಿ ಕುಳಿತುಕೊಂಡಿರುವವನಿಗೆ ಅಧಿಕಾರವಿಲ್ಲ. ಹಾಗಾಗಿ ಆಶ್ರಮಾಂತರವನ್ನು ವಿಧಾನ ಮಾಡಿದ್ದಾರೆ. ಹೌದು, ಕರ್ಮದಿಂದಲೂ ಆಗಿರುತ್ತೆ, ಇಲ್ಲ ಅಂತಲ್ಲ, ಪರಂಪರ ಸಾಧನೆ. ಆದರೆ ಆ ಒಂದು ಗೃಹಸ್ಥಾಶ್ರಮದಲ್ಲಿ ಈ ಒಂದು ಜ್ಞಾನಕ್ಕೆ, ಮೋಕ್ಷಕ್ಕೆ ಬೇಕಾದ ಒಂದು ಸಾಧನೆ ಅಂತ ಏನಿದೆ, ಅವಶ್ಯಕತೆ ಅಂತ ಏನಿದೆ, ಆ ಒಂದು ಏಷಣಾತ್ರಯಗಳ ಒಂದು ಪರಿಹಾರ, ನಿರ್ಮೂಲ,
ಅದು ಮೂಲ ಸಹಿತವಾಗಿ ನಿರ್ನಾಮ ಆಗಬೇಕು ಈಶ್ವರಾತ್ರ. ಅದು ಗೃಹಸ್ಥಾಶ್ರಮದಲ್ಲಿ ಬಹುತೇಕ ಮಟ್ಟಿಗೆ ಸಾಧ್ಯವಿಲ್ಲದ ಮಾತು. ಯಾಕೆ? ಪುತ್ರನ ಪಡೀಲೇಬೇಕು, ಲೋಕವನ್ನು ಪಡೀಲೇಬೇಕು, ಎಲ್ಲ ವಿಧಾನ ಮಾಡಿದ್ದಾರೆ ಅದರಲ್ಲಿ. ಆದ್ದರಿಂದ ಆಶ್ರಮಾಂತರವನ್ನು ವಿಧಾನ ಮಾಡಿದ್ದಾರೆ ಅಂತ ಹೇಳಿದರು. ಅಲ್ಲಿ ಹೇಳಿ ಸಮಾಧಾನ ಮಾಡಿದ್ರು. ನೋಡಪ್ಪ, ಸನ್ಯಾಸಾಶ್ರಮ ಅಂತಕ್ಕಂಥದ್ದು ಬೇಕೇ ಬೇಕು ಅಂತ ಹೇಳಿ ಸಮಾಧಾನ ಮಾಡಿದ್ರು. ಈಗ ಪ್ರಕೃತ ಇನ್ನೊಂದು ಆಕ್ಷೇಪಣೆಯನ್ನು ಇಲ್ಲಿ ಹಾಕಿಬಿಟ್ಟ. ಅಲ್ಲ ಸ್ವಾಮಿ, ನೀವೇನು ಹೇಳಿದ್ರಿ, ಏನಂತ? ಈ ಒಂದು ಗೃಹಸ್ಥಾಶ್ರಮದಲ್ಲಿ ಕರ್ಮವನ್ನು ವಿಧಾನ ಮಾಡಿದ್ದಾರೆ, ಮತ್ತೆ ಆ ಕರ್ಮ ಪರಂಪರಾ ಸಾಧನೆ ಆಗುತ್ತೆ ನಿಜ. ಆದರೆ ಅಲ್ಲಿ ಈ ಏಷಣಾತ್ರಯವನ್ನು ಸಂಪೂರ್ಣವಾಗಿ ಬಿಡುವುದು, ಅದರಿಂದ ವಿರಕ್ತನಾಗುವುದು ಎನ್ನುವುದು ಅಷ್ಟೊಂದು ಸಾಧ್ಯವಿಲ್ಲ ಅಂತ ನೀವು ಹೇಳಿದ್ರಿ, ಹೌದಾನೆ? ಅದಕ್ಕಾಗಿ ಸನ್ಯಾಸಾಶ್ರಮ ಬೇಕು ಅಂತ ಹೇಳಿದ್ರಿ. ಆದರೆ ಶ್ರುತಿಯಲ್ಲಿ ಅತ್ಯಂತ ಸುಲಭವಾಗಿರತಕ್ಕಂತಹ ಸನ್ಯಾಸಾಶ್ರಮ, ಪೂರ್ವ ಪಕ್ಷೀಯ ಒಂದು ಅಭಿಪ್ರಾಯದಲ್ಲಿ ಸನ್ಯಾಸಾಶ್ರಮ ತುಂಬ ಸುಲಭವಾದದ್ದು. ಯಾಕೆ? ಕೂತ್ಕೊಂಡು ಧ್ಯಾನ ಮಾಡೋದು, ಅದಕ್ಕೇನ್ರಿ ಕಷ್ಟಪಡಬೇಕಾ? ಬಹಳ ಸುಲಭ. ಗೃಹಸ್ಥಾಶ್ರಮ, ಒಂದು ಯಜ್ಞ ಯಾಗ, ಒಂದು ಅನುಷ್ಠಾನ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಇಂತಹ ಕಷ್ಟತಮವಾದ ಕರ್ಮವನ್ನು ಸುಲಭವಾಗಿರತಕ್ಕಂತಹ ಸನ್ಯಾಸಾಶ್ರಮದಿಂದಲೇ ಪಡೆಯಬಹುದಾಗಿದ್ದರೆ ಮೋಕ್ಷವನ್ನು, ಇಷ್ಟು ಕಷ್ಟ ಇರತಕ್ಕಂಥ ಕರ್ಮವನ್ನು ಯಾಕೆ ಹೇಳ್ತಾ ಇದ್ರು? ಸುಲಭವಾಗಿ ಪಡಿಬಹುದಾಗಿತ್ತಲ್ಲ, ಕರ್ಮ ಹೇಳಲೇಬಾರ್ದಾಗಿತ್ತು. ಅದು ಅದೇ ಹೇಳಿದ್ರಲ್ಲ, ಬಹಳವಾಗಿ ಹೇಳಿದ್ದಾರೆ ಕರ್ಮವನ್ನು, ಬಹಳವಾಗಿ ಹೇಳಿದ್ದಾರೆ ಕರ್ಮವನ್ನು ಇಲ್ಲಿ, ಹೌದು ತಾನೆ? ಹಾಗಿರೋದ್ರಿಂದ ಆ ಒಂದು ಶ್ರುತಿಯಲ್ಲಿ ಕರ್ಮವನ್ನು ಬಹಳವಾಗಿ ಹೇಳೋದ್ರಿಂದ ಕರ್ಮ ಬೇಕು. ಬರೀ ಕೇವಲ ಸುಲಭ ಸಾಧ್ಯವಾದ ಆ ಸನ್ಯಾಸಾಶ್ರಮದಿಂದ ಮೋಕ್ಷ ಪಡೆಯಬಹುದಾ ಅಂತ ಆಗಿದ್ದರೆ ಈ ಕಷ್ಟ ಸಾಧ್ಯವಾದ ಗೃಹಸ್ಥಾಶ್ರಮ, ಅದಕ್ಕೆ ಅದರಲ್ಲಿ ವಿಹಿತವಾದ ಕರ್ಮವನ್ನು ಯಾಕೆ ಹೇಳ್ತಾ ಇರಲಿಲ್ಲ ಅಂತ ಆಕ್ಷೇಪಣೆ ಹಾಕ್ಬಿಟ್ಟ. ಅದನ್ನು ಇವತ್ತಿನ ಭಾಗ ನೋಡೋಣ. 83ನೇ ಭಾಗ. ಕರ್ಮ ಪ್ರತಿ ಶ್ರುತೇ ಯತ್ನಾಧಿಕ್ಯ ದರ್ಶನಾತ್. ಶ್ರುತಿಗಳಲ್ಲಿ ಕರ್ಮದ ವಿಚಾರವಾಗಿ ಅತ್ಯಂತ ಹೆಚ್ಚಿನ ಪ್ರಯತ್ನವನ್ನು ಹೇಳಿದೆ. ಅಂದ್ರೆ ಇವನ ಅಭಿಪ್ರಾಯದಲ್ಲಿ ಸನ್ಯಾಸಾಶ್ರಮದಲ್ಲಿ ಕೇವಲ ಏನೋ ಧ್ಯಾನ ತಪಸ್ಸು ಹೇಳಿದೆ, ಅದಕ್ಕೇನು ಕಷ್ಟಪಡ್ಬೇಕಾ? ಯಾವ್ದಾದ್ರು ಪರಿಕರಣೆ ಹೊಂದಿಸ್ಕೋಬೇಕಾ? ಏನು ಬೇಕು? ಏನಿಲ್ಲ ಅಂತ ಕೂತ್ಕೊಂಡ ಧ್ಯಾನ ಮಾಡೋದು ಮುಗಿದಾಯ್ತು, ಅಷ್ಟರಲ್ಲೇ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹಾಗಿರಬೇಕಾದ್ರೆ ಇಂತಹ ಕಷ್ಟ ಸಾಧ್ಯವಾದ ಕರ್ಮ ಯಾತಿಗೆ ಸ್ವಾಮಿ ಹೇಳ್ತಾ ಇದ್ರು? ಹೌದು ತಾನೆ? ಒಂದು ನ್ಯಾಯ ಇದೆಯಲ್ಲ, ಅರ್ಕೇಚೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅಂತ ಒಂದು ನ್ಯಾಯ ಇದೆ. ಜೇನುತುಪ್ಪ ಬೇಕಾಯಿತು. ಜೇನುತುಪ್ಪ ಎಲ್ಲಿದೆ? ಯಾವುದೋ ಪರ್ವತದ ಮೇಲೆ, ದೊಡ್ಡ ಮರದ ಮೇಲೆ ಇದೆ. ಅಷ್ಟೊಂದು ಕಷ್ಟ ಸಾಧ್ಯ ಅಲ್ಲಿ ಹೋಗಿ ಪಡೆಯೋದು. ಒಂದು ವೇಳೆ ಆ ಜೇನುತುಪ್ಪ, ಜೇನು ಗೂಡು ಅಂತಕ್ಕಂಥದ್ದು ನಮ್ಮ ಮನೆ ಪಕ್ಕದಲ್ಲಿರತಕ್ಕಂಥ ಎಕ್ಕದ ಗಿಡದಲ್ಲಿ ಸಿಕ್ಕುವಂತಾಗಿ ಬಿಟ್ಟಿದ್ದರೆ ಯಾತಿಗೆ ಸ್ವಾಮಿ ಪರ್ವತವನ್ನು ಹತ್ತೋಬೇಕು? ನೀನು ಅಲ್ಲಿ ಮರ ಹತ್ತಬೇಕು, ಅಲ್ಲಿ ಜೇನು ಕೈ ಕಡಿಸ್ಕೋಬೇಕು, ಆಮೇಲೆ ಜೇನು ತಗೋಬೇಕು ತುಪ್ಪನ ಅಂತ ಯಾಕೆ ಹೇಳ್ತಾ ಇದ್ರು? ನಮ್ಮನೆ ಪಕ್ಕದಲ್ಲೇ ಎಕ್ಕದ ಗಿಡ ಇದೆ, ಅಲ್ಲೇ ಸಿಕ್ಕುವ ಹಾಗಿದ್ದರೆ ಇಷ್ಟೊಂದು ಕಷ್ಟ ಸಾಧ್ಯವಾದ ಶ್ರಮವನ್ನು ಯಾಕೆ ಹೇಳ್ತಾ ಇದ್ರು ಪರ್ವತಕ್ಕೆ ಹೋಗಬೇಕು ಅಂತ? ಹಾಗೇ ನಿಮ್ಮ ಸನ್ಯಾಸಾಶ್ರಮದಲ್ಲೇ ಸುಲಭವಾಗಿ ಸಿಕ್ಕೋದಾಗಿದ್ದರೆ ಇಷ್ಟೊಂದು ಕಷ್ಟಕರವಾಗಿರತಕ್ಕಂಥ ಕರ್ಮವನ್ನು ಯಾಕೆ ಹೇಳ್ತಾ ಇದ್ರು? ಅದು ಏನು, ಕರ್ಮವನ್ನು ಬಹಳವಾಗಿ ಹೇಳಿರುವುದು ಕಂಡು ಬರುತ್ತದೆ ಶ್ರುತಿಯಲ್ಲಿ. ಆದ್ದರಿಂದ ನಿಮ್ಮ ಹೇಳಿಕೆ ಇದೆಯಲ್ಲ, ಏನು ಸನ್ಯಾಸಾಶ್ರಮದಲ್ಲಿ ಈ ಮೋಕ್ಷ ಪ್ರಾಪ್ತಿ ಈಶ್ವರಾತ್ರ, ಅವೆಲ್ಲ ಏನು ಅಯುಕ್ತಂ ಇತಿ ಚೇತ್, ಅದು ಅಷ್ಟೊಂದು ಯುಕ್ತವಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟು ಮತ್ತೆ ಏನು ಹೇಳ್ದ? ಅಗ್ನಿಹೋತ್ರಾದಿ ಕರ್ಮ ಪ್ರತಿ ಶ್ರುತೇ ಅಧಿಕೋ ಯತ್ನ. ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಶ್ರುತಿಗೆ ಅತ್ಯಂತ ಹೆಚ್ಚಿನ ಪ್ರಯತ್ನ ಅದನ್ನು ಹೇಳಿದೆ ಶ್ರುತಿಯಲ್ಲಿ. ಯಾವ ಜೀವಮಗ್ನಿಹೋತ್ರಂಜುಹೋತಿ, ಮಾಡ್ತಾನೆ ಇರಬೇಕು ಹೇಳಿದೆ. ಯತ್ನವನ್ನು ಅಧಿಕವಾಗಿ ಹೇಳಿದೆ. ಮತ್ತು ಮಹಾಂಶ್ಚ ಕರ್ಮಣಿ ಆಯಾಸ. ಕರ್ಮಣಿ ಅಂದರೆ ಕರ್ಮ ಮಾಡುವುದರಲ್ಲಿ ಆಯಾಸ ತುಂಬ ಜಾಸ್ತಿ.
ಹೌದು ತಾನೆ? ಎಷ್ಟೋ ಆಯಾಸ ಪಡಬೇಕು, ಕೂತ್ಕೋಬೇಕು, ನಿಂತ್ಕೋಬೇಕು, ಪರಿಕರ ಹೊಂದಿಸ್ಕೊಳ್ಬೇಕು, ಮಾಡಬೇಕು. ಮತ್ತು ಅನೇಕ ಸಾಧನ ಸಾಧ್ಯತ್ವಾದ ಅಗ್ನಿಹೋತ್ರ ಅಂತೀರ. ಒಂದು ಅಗ್ನಿಹೋತ್ರ ಮಾಡಬೇಕು ಅಂದರೆ ಏನು ಸುಲಭನ ಅದು? ಅಯ್ಯಯ್ಯೋ, ಅದಕ್ಕೆ ತುಪ್ಪ ಇಟ್ಕೋಬೇಕು, ದರ್ಭೆ ಇಟ್ಕೋಬೇಕು, ಅಗ್ನಿಕೊಂಡ ಇಟ್ಕೋಬೇಕು, ಅದಕ್ಕೆ ಸಿಂಗಾರ ಮಾಡಬೇಕು, ಅದಕ್ಕೆ ಮಂಡಲ, ಏನೇನೋ ಒಂದೊಂದು ಹೋಮ ಮಾಡುವುದಕ್ಕೆ ಶುರು ಬೇಕು, ಬೇಕಾದಷ್ಟು ಅನೇಕ ಸಾಧನ ಸಾಧ್ಯ ಅಗ್ನಿಹೋತ್ರ. ಇಂಥ ಕಷ್ಟ. ಮತ್ತು ತಪೋ ನೀವು ತಪೋ ಬ್ರಹ್ಮಚರ್ಯ ಬೇಕಂತ ಹೇಳಿ ತಪೋ ಬ್ರಹ್ಮಚರ್ಯಾದೀನಾಂಚ ಇತರಾಶ್ರಮಾಣ ಗಾರ್ಹಸ್ಥ್ಯಪಿ ಸಮಾನತ್ವಾತ್. ಇನ್ನು ಈ ಒಂದು ಈ ಬ್ರಹ್ಮಚರ್ಯ ತಪಸ್ಸು ಇಂಥವುಗಳಿಗೆ ಈ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಕೂಡ ಮಾಡಬಹುದು ಸ್ವಾಮಿ, ಇಲ್ಲೂ ಇದ್ದುಕೊಂಡು ಮಾಡಬಹುದು. ಆದ್ದರಿಂದ ಏನಾಗಿದೆ, ಅಲ್ಪ ಸಾಧನಾಪೇಕ್ಷತ್ವಾಚ ಇತರೇಷಾಂ ನ ಯುಕ್ತ ತುಲ್ಯವದ್ ವಿಕಲ್ಪ ಆಶ್ರಮಭಿ ತಸ್ಯ ಇತಿ ಚೇತ್. ಹೀಗೆ ಕೇವಲ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಇತರೇಷಾಂ. ಯಾವುದು ಅಂದರೆ ಇತರೇಷಾಂ ಬೇರೆಯದು, ಇತರೇಷಾಂ ಆಶ್ರಮಾಣಾಂ ಅಂತ. ಬೇರೆ ಆಶ್ರಮ ಇದೆಯಲ್ಲ, ಬೇರೆ ಆಶ್ರಮ ಅಂದರೆ ಸನ್ಯಾಸಾಶ್ರಮ ಅಷ್ಟೇ. ಸನ್ಯಾಸಾಶ್ರಮದಲ್ಲಿ ಏನದು ಅತ್ಯಂತ ಅಲ್ಪ ಸಾಧನಾಪೇಕ್ಷೆ. ಅಲ್ಲಿ ಏನು ಸಾಧನ ಒದಗಿಸ್ಕೋಬೇಕು ಸ್ವಾಮಿ? ಏನೂ ಇಲ್ಲ. ಒಂದು ಚಾಪೆ ಇಟ್ಕೊಂಡ್ರೆ ಸಾಕು, ಇಲ್ಲ ಅದು ಬೇಕಾಗಿಲ್ಲ. ಮಣ್ಣಿನ ಸಮತಟ್ಟು ಮಾಡ್ಕೊಂಬಿಟ್ಟು ಸಾಕು, ಅಷ್ಟೇ. ಅಲ್ಪ ಸಾಧನಾಪೇಕ್ಷೆ ಅದು. ಅದು ಹಾಗಿರೋವಾಗ ಈ ಒಂದು ಕಷ್ಟ ಸಾಧ್ಯವಾದ ಈ ಒಂದು ಗೃಹಸ್ಥ ಕರ್ಮ, ಏನು ಅಗ್ನಿಹೋತ್ರಾದಿ ಕರ್ಮ ಇದೆಯಲ್ಲ, ಗಾರ್ಹಸ್ಥ್ಯ ಕರ್ಮ, ಅದಕ್ಕೆ ನೀವು ಹೊಂದಿಸ್ಬಿಟ್ಟು ಇದು ಕಷ್ಟ, ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದರಿಂದ ಆಗುತ್ತೆ ಅಂತ ಹೇಳ್ಬಿಟ್ರೆ ಹ್ಯಾಕ್ ಸ್ವಾಮಿ ನ್ಯಾಯ? ಅದಕ್ಕೆ ಹೊಂದಿಸೋದಕ್ಕೆ ಆಗೋಲ್ಲ. ಅತ್ಯಂತ ಸುಲಭ ಅದು. ಸುಲಭವಾಗಿ ಮೋಕ್ಷವನ್ನು ಪಡೆಯೋದಾಗಿದ್ದಿದ್ರೆ ಈ ಕಷ್ಟಕರವಾದ ಅಗ್ನಿಹೋತ್ರನ ಯಾಕೆ ವಿಧಾನ ಮಾಡ್ತಾ ಇದ್ರು? ಹೇಳಿದ್ನಲ್ಲ ಗಾದೆ, ಅರ್ಕೇಚೇನ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅಂತ ಹಾಕ್ಬಿಟ್ಟು ಆಕ್ಷೇಪಣೆ. ಮತ್ತು ಅದಕ್ಕೆ ಈಗ ಉತ್ತರ ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ಜನ್ಮಾಂತರಕೃತ ಅನುಗ್ರಹಾತ್. ಇದರ ಹಿಂದೆ ಹೇಳಿದ್ರಿ. ಏನು? ಜನ್ಮಾಂತರ, ಈ ಜನ್ಮದಲ್ಲಪ್ಪ, ಬೇರೆ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅಗ್ನಿಹೋತ್ರಾದಿ ಕರ್ಮಗಳು ಮತ್ತು ಈ ತಪಶ್ಚರ್ಯ, ಬ್ರಹ್ಮಚರ್ಯ ಮತ್ತು ಸಾಧನಗಳಿದೆಯಲ್ಲ ಇಂಥದ್ದು, ಇವುಗಳಿಂದ ಈ ಜನ್ಮದಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡದೆ ಗೃಹಸ್ಥಾಶ್ರಮಕ್ಕೆ ಹೋಗಿಲ್ಲ. ಹಾಗೆಯೇ ನಾವು ಜ್ಞಾನವನ್ನು ಪಡೆಯಬಹುದಾಗಿದೆ. ಗೃಹಸ್ಥಾಶ್ರಮಕ್ಕೆ ಯಾಕೆ ಹೋಗಬೇಕು? ಬೇಡವೇ, ಬ್ರಹ್ಮಚರ್ಯಾಶ್ರಮದಲ್ಲಿ ಪಡೆಯಬಹುದು. ಇಲ್ಲ, ನಾನು ಹೇಳಿದ್ರೆ ವಾಮದೇವನ ಮತ್ತು ವಾಗಾಂಭ್ರಣಿ ಸ್ತ್ರೀ, ಅವಳು ಯಾವ ಕರ್ಮವೂ ಇಲ್ಲ. ಹೌದು ತಾನೆ? ಯಾಕೆ ಸ್ತ್ರೀಯನ್ನು ಹೇಳಿದ್ದಾರೆ ಅಂದರೆ ಅವಳು ಯಾವ ಕರ್ಮವೂ ಇಲ್ಲ, ಸ್ತ್ರೀಗೆ ಯಾವುದು ವಿಹಿತವಾಗಿಲ್ಲ. ಅಂದ ಮಾತ್ರಕ್ಕೆ ಏನ್ರಿ ಸ್ತ್ರೀಗೆ ಆ ಸ್ತ್ರೀಯನ್ನು ಕಡೆಗಣಿಸ್ಬಿಟ್ಟಿದ್ದಾರೆ ಅಂತ ಅರ್ಥವಲ್ಲ. ಅವಳಿಗೆ ನೇರವಾಗಿ ಅಧಿಕಾರವಿಲ್ಲ. ಹಾಗಿಲ್ಲದಿದ್ದರೂ ಕೂಡ ಒಂದು ಯಜ್ಞ ಯಾಗ ಅಂತ ಮಾಡಬೇಕಾದ್ರೆ, ಒಂದು ಅಗ್ನಿಹೋತ್ರ ಅಂತ ಮಾಡಬೇಕಾದ್ರೆ ಆ ಧರ್ಮಪತ್ನಿ ಅಂತಕ್ಕಂಥವಳು ಇದ್ದೇ ಇರಬೇಕು. ಎಲ್ಲಿ ತನಕ ಇರಬೇಕು ಅಂದರೆ, ಇವನೊಂದು ಆಜ್ಯಾಹುತಿ ಕೊಡ್ತಾನಲ್ಲ, ಅಗ್ನಯೇ ಸ್ವಾಹ ಅಂತ ಆಜ್ಯಾಹುತಿ ಕೊಡ್ತಾನೆ. ಆಜ್ಯಾಹುತಿ ಕೊಟ್ಟು ತುಪ್ಪ ಏನು ಮಾಡಬೇಕು, ಆ ತುಪ್ಪ ಒಂದು ಇದರಿಂದ ತಗೊಳ್ಬೇಕು, ತಗೊಂಡು ಆ ಸುರುವ ಅಂತ ಇರುತ್ತಲ್ಲ ಅದರಿಂದ ಹಾಕಬೇಕು. ಹೌದು ತಾನೆ? ಹಾಕಬೇಕಾದಂತಹ ಆಜ್ಯವು ಅದು ಹೇಗಿರಬೇಕು? ಅದು ಸಂಸ್ಕೃತವಾಗಿರಬೇಕು, ಸಂಸ್ಕಾರವಾಗಿರಬೇಕು. ಅದಕ್ಕೆ ಅಗ್ನಿಹೋತ್ರ ಮಾಡೋರು ಪುರೋಹಿತ ಮಾಡಿ ಕೈಕಲನ ಮಾಡ್ತಾರೆ. ಹೀಗೆಲ್ಲ ಕೈಕಲನ ಮಾಡಿ ದರ್ಬೆ ಹಾಕಿ ಅದಕ್ಕೆಲ್ಲ ಮಾಡಿ ಆ ಒಂದು ಅಗ್ನಿ ಸಂತೋಷ ಮಾಡಿ ಅದಕ್ಕೆ ಆಮೇಲಿಂದ ಮಾಡ್ತಾರೆ. ಆದರೆ ಇಷ್ಟೇ ಸಾಧ್ಯ ಅಲ್ಲ, ಇಷ್ಟೇ ಅಲ್ಲ. ಏನು ಮಾಡಬೇಕು ಗೊತ್ತೇನು? ಅದನ್ನು ಪಕ್ಕದಲ್ಲಿ ಕುಳಿತಿರತಕ್ಕಂತಹ ಧರ್ಮಪತ್ನಿ ಏನು ಮಾಡಬೇಕು ಅದನ್ನು ಗೊತ್ತಾ? ಏನು ಮಾಡಬೇಕಾದ್ದಿಲ್ಲ. ಅವಳು ಯಾವ ಕ್ರಮನೂ ವಿಧಾನ ಮಾಡಬೇಕಾದ್ದಿಲ್ಲ. ಅವಳು ಮಾಡಬೇಕಾದ ಇಷ್ಟೇ. ಏನು ಅಂದರೆ ಆಜ್ಯಾವೇಕ್ಷಣಂ. ಏನು? ಆ ಹಾಕತಕ್ಕಂಥ ಆಜ್ಯವನ್ನು ಅವಳು ನೋಡಬೇಕು ಅಷ್ಟೇ. ಈ ಆಜ್ಯಾವೇಕ್ಷಣ ಅಂತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ರೆ ಅಂತಹ ತುಪ್ಪವನ್ನು
ಅಂತಹ ಆಜ್ಯ, ತುಪ್ಪ ಅನ್ನೋದು ಬೇಡ, ತುಪ್ಪ ಅಂದರೆ ಅಸಂಸ್ಕೃತ, ಆಜ್ಯ ಸಂಸ್ಕೃತ, ಸಂಸ್ಕೃತವಾದ ತುಪ್ಪಕ್ಕೆ ಆಜ್ಯ ಅಂತ ಹೆಸರು. ಈ ಆಜ್ಯ ಇದೆಯಲ್ಲ, ಅದು ಎಷ್ಟೇ ನೀವು ಮಂತ್ರದಿಂದ ಸಂಸ್ಕಾರ ಮಾಡಿದ್ದರೂ ಕೂಡ ಆ ಧರ್ಮಪತ್ನಿಯ ಆಜ್ಯಾವೇಕ್ಷಣೆ ಆಗದೆ ಹೋಗ್ಬಿಟ್ರೆ ಅದು ಆಹುತಿಗೆ ಯೋಗ್ಯವಲ್ಲ. ಇದು ಬೇರೆ ವಿಚಾರ ಇರಲಿ. ಹೀಗೆ ಈ ಸ್ತ್ರೀವು ಅಲ್ಲಿ ಹೀಗಿರೋದ್ರಿಂದ ಬೇರೆ ಜನ್ಮದಲ್ಲಿ ಮಾಡಿರ್ತಾನೆ ಕರ್ಮ, ಅದರಿಂದ ಈ ಜನ್ಮದಲ್ಲಿ ಈ ಗಾರ್ಹಸ್ಥ್ಯ ಧರ್ಮಕ್ಕೆ ಪ್ರವೇಶವನ್ನು ಮಾಡದೆಯೇ ಅವ್ರಿಗೆ ಆಗಬಹುದು. ಮತ್ತು ಇನ್ನೊಂದು ಹೇಳಿದ್ದ, ಯದುಕ್ತಂ ಕರ್ಮಣಿ ಶ್ರುತೇ ಅಧಿಕೋ ಯತ್ನ. ಏನ್ರಿ ಶ್ರುತಿಯಲ್ಲಿ ಕರ್ಮಗಳನ್ನು ಬಹಳವಾಗಿ ಹೇಳಿಬಿಟ್ಟಿದ್ದಾರಲ್ಲ, ಯಾಕೆ ಹೇಳ್ತಾ ಇದ್ರು? ಕಷ್ಟ ಸಾಧ್ಯವಾದ ಕರ್ಮವನ್ನು ಇಷ್ಟೊಂದು ಹೇಳಿದ್ದಾರಲ್ಲ ಯಾಕೆ ಅಂತಂದರೆ, ಇದೇನು ದೋಷ ಅಲ್ಲಪ್ಪ, ನಾಸವು ದೋಷ, ಏನು ದೋಷವಲ್ಲ. ಯತಃ ಜನ್ಮಾಂತರ ಕೃತಮಪಿ ಅಗ್ನಿಹೋತ್ರಾದಿಲಕ್ಷಣಂ ಕರ್ಮ ಬ್ರಹ್ಮಚರ್ಯಾದಿಲಕ್ಷಣಂಚ ಅನುಗ್ರಾಹಕಂ ಭವತಿ ವಿದ್ಯೋತ್ಪತ್ತಿಂ ಪ್ರತಿ. ಏನಿಲ್ಲಪ್ಪ, ಯಾಕೆ ಜನ್ಮಾಂತರ ಕೃತ, ಈ ಜನ್ಮದಲ್ಲೇ ಮಾಡಬೇಕು ಅಂತಿಲ್ಲ, ಬಹಳವಾಗಿ ಹೇಳಿದ್ದಾರೆ ನಿಜ, ಈ ಜನ್ಮದಲ್ಲೇ ಮಾಡಬೇಕು ಅಂತಿಲ್ಲ, ಯಾವುದು ವಿಧಾನದಲ್ಲಿ ಮಾಡಿದ್ದ ಜನ್ಮದಲ್ಲಿ, ಮತ್ತೆ ಅಗ್ನಿಹೋತ್ರವನ್ನೂ ಮಾಡಿದ್ದ, ಮತ್ತೆ ಈ ಶಮಾದಮ ಬ್ರಹ್ಮಚರ್ಯ ಇವನ್ನೂ ಮಾಡಿದ್ದ. ಇವೆರಡನ್ನೂ ಮಾಡಿದ್ದರಿಂದ ಈ ಜನ್ಮದಲ್ಲಿ ಏನಾಯಿತು? ಅದು ಅನುಗ್ರಾಹಕವಾಯಿತು. ಇವನು ಗೃಹಸ್ಥ ಧರ್ಮವನ್ನು, ಗಾರ್ಹಸ್ಥ್ಯ ಧರ್ಮವನ್ನು ಪ್ರವೇಶ ಮಾಡಲೇ ಇಲ್ಲ, ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಲೇ ಇಲ್ಲ, ಇವನು ಜ್ಞಾನವಾಯಿತು. ಆದರೆ ಇದು ಹಿಂದೆ ಮಾಡಿದ್ದಲ್ಲ, ಆಯಿತು. ಮತ್ತು ಏನ ಜನ್ಮನ ಏವ ದೃಶ್ಯಂತೆ ಕೇಚಿತ್. ಆದ್ದರಿಂದಲೇ ಬರೀ ಹುಟ್ಟಿನಿಂದಲೇ ಕೆಲವರು ವಿರಕ್ತರಾಗಿರುವುದು ಕಂಡು ಬರುತ್ತದೆ. ಯಾಕೆ? ಅವರು ಹಿಂದಿನದೆಲ್ಲ ಮಾಡಿದ್ರು. ಅದು ಏಷಣಾತ್ರಯ ಅಂತಕ್ಕಂಥದ್ದು ಅವರಿಗೆ ಹುಟ್ಟಿನಿಂದಲೇ ಬಂದು ಬಿಡುತ್ತೆ. ಅವರು ವಿರಕ್ತರು, ಹುಟ್ಟಿನಿಂದಲೇ ವಿರಕ್ತರು ಅವರು. ಜನ್ಮಾಂತರದಲ್ಲಿ ಮಾಡಿದ್ದ ಒಂದು ಆ ಕರ್ಮಗಳ ಫಲ ಅದು ಅಷ್ಟೇ. ಕೇಚಿತ್ತು, ಆದರೆ ಕೆಲವರು ಇತ್ತಿದೆ, ಆದರೆ ಕೆಲವರು ಕರ್ಮ ಸುಪ್ರವೃತ್ತ, ಕೇವಲ ಕರ್ಮದಲ್ಲಿಯೇ ತೊಡಗಿಸಿಕೊಂಡು ತಮ್ಮನ್ನ ಅವಿರಕ್ತ ಅಂದರೆ ಕರ್ಮ ಈ ಏಷಣಾತ್ರಯಗಳಿಂದ ವಿಮುಖರಾಗದೆ ಅದರಲ್ಲೇ ರಕ್ತರಾಗಿ ಆಸಕ್ತಿಯುಳ್ಳವರಾಗಿ ವಿದ್ವೇಷಣ. ಈ ಒಂದು ವಿದ್ಯೆ ಅಂತ ಏನು ಜ್ಞಾನ ಅಂತ ಅದನ್ನು ವಿದ್ವೇಷ ಮಾಡ್ತಾ, ಏನ್ರಿ ಕರ್ಮದಲ್ಲೇ ಆಗುತ್ತೆ, ಜ್ಞಾನ ಯಾಕ್ರಿ ಬೇಕು, ಹೀಗೆಲ್ಲ ವಿದ್ವೇಷ ಮಾಡ್ತಾ ಇರ್ತಾರೆ. ತಸ್ಮಾತ್ ಜನ್ಮಾಂತರಕೃತ ಸಂಸಾರೇಭ್ಯ ವಿರಕ್ತಾನಾಂ. ಆದ್ದರಿಂದ ಜನ್ಮಾಂತರಕೃತ ಸಂಸ್ಕಾರ, ಇದು ಸಂಸ್ಕಾರ ಯಾವುದಕ್ಕೆ? ವಿರಕ್ತ, ಈ ಏಷಣಾತ್ರಯಗಳಿಂದ ದೂರನಾಗಿರಬೇಕಾದರೆ, ಅದರಲ್ಲಿ ವಿರಕ್ತಿಯನ್ನು ಹೊಂದಬೇಕಾದರೆ ಅದು ಅಷ್ಟು ಸುಲಭವಲ್ಲ. ಇದೂ ಕೂಡ ಬಹಳ ಕಷ್ಟ. ಏನು ಜನ್ಮಾಂತರಕೃತ ಸಂಸಾರೇಭ್ಯೋ, ನೀನು ಹೇಳಿದ್ಯಲ್ಲಪ್ಪ ಯಾವ ಸನ್ಯಾಸಾಶ್ರಮ ಬಹಳ ಸುಲಭವಾದದ್ದು ಅಂತ. ಅಯ್ಯಯ್ಯೋ, ಈ ವಿರಕ್ತಿ ಅಂತಕ್ಕಂಥದ್ದು ಬರಬೇಕಾದ್ರೆ ಈ ಜನ್ಮದಲ್ಲಿ ಸುಲಭ ಅಂತ ಕಾಣಬಹುದು, ಆದರೆ ಇದಕ್ಕೆ ಅವನು ಜನ್ಮಾಂತರಗಳಿಂದ ಕಷ್ಟಪಟ್ಟಿದ್ದಾನೆ, ಸಾಧನೆ ಮಾಡಿದ್ದಾನೆ. ಆದ್ದರಿಂದ ಆಶ್ರಮಾಂತರ ಪ್ರತಿಪತ್ತಿರೇವ ಇಷ್ಯತೆ. ಆದರೆ ಆಶ್ರಮಾಂತರ ಅಂದರೆ ಸನ್ಯಾಸಾಶ್ರಮ, ಆಶ್ರಮಾಂತರ ಅಂದರೆ ಬೇರೆಯ ಆಶ್ರಮ ಅಂದರೆ ಸನ್ಯಾಸ. ಗೃಹಸ್ಥಾಶ್ರಮಕ್ಕಿಂತ ಬೇರೆಯಾದ ಸನ್ಯಾಸಾಶ್ರಮ, ಅದರ ಸನ್ಯಾಸಾಶ್ರಮವೇ ಬೇಕು ಎನ್ನುವುದೇ ಇಷ್ಟವಾದದ್ದು, ಶ್ರುತಿಗೆ ಇಷ್ಟವಾದದ್ದು, ಮತ್ತು ಅದನ್ನೇ ನಾವು ಬಯಸ್ತಕ್ಕಂಥದ್ದು ಇದು. ಮತ್ತೆ ಮುಂದೆ ಹೇಳ್ತಾರೆ ಇವಾಗ. ಇದಕ್ಕೆ ಈ ಇನ್ನೊಂದು ಇದನ್ನು ಹೇಳಿದ್ದೆ ಆಕ್ಷೇಪ. ಇದು ಕರ್ಮ ತುಂಬ ಹೇಳ್ಬಿಟ್ಟಿದ್ದಾರಲ್ಲ, ಅಷ್ಟೊಂದು ಯಾಕೆ ಹೇಳಬೇಕಾಗಿತ್ತು? ಅಂದರೆ ಏನೋ ಅದಕ್ಕೆ ಒಂದು ಪ್ರಾಮುಖ್ಯತೆ ಇರಬೇಕಲ್ಲ, ಅಷ್ಟೊಂದು ಹೇಳಬೇಕಾ? ಏನು ಅದನ್ನು ತಗೊಂಡಿದ್ದಾರೆ. ಕರ್ಮಫಲ ಬಾಹುಲ್ಯಾಚ. ಯಾಕೆ ಹೇಳಿದ್ದಾರೆ ಗೊತ್ತೇನಪ್ಪ ಕರ್ಮಗಳನ್ನು ಅಷ್ಟೊಂದು ಬಹಳವಾಗಿ? ಅಂದರೆ ಕರ್ಮ ಫಲಗಳು ಇಷ್ಟು ಅಂತ ಇಲ್ಲ, ಅನಂತ. ಅಲ್ಲ ಸ್ವಾಮಿ, ಫಲಗಳು ಇಷ್ಟು ಅಂತ ಪಟ್ಟಿ ಮಾಡೋಕ್ಕಾಗತ್ತಾ? ಪಟ್ಟಿ ಮಾಡೋಕ್ಕೆ ಆಗಲ್ಲ, ಪಟ್ಟಿ ಮಾಡೋದನ್ನು ಮುಗಿಯೋದೇ ಇಲ್ಲ. ಕರ್ಮ ಫಲ ಅಂತಕ್ಕಂಥದ್ದು ಬಹಳವಾಗಿದೆ. ಏನಿದೆ? ಏನಂತರು? ಪುತ್ರ ಸ್ವರ್ಗ ಬ್ರಹ್ಮವರ್ಚಸಾದಿ ಲಕ್ಷಣಸ್ಯ ಕರ್ಮಫಲಸ್ಯ ಅಸಂಖ್ಯೇಯತ್ವಾತ್. ಈ ಒಬ್ಬರು ಪುತ್ರನ ಬಯಸ್ತಾರೆ, ಒಬ್ಬರು ಸ್ವರ್ಗ ಬಯಸ್ತಾರೆ, ಒಬ್ಬರು ಬ್ರಹ್ಮವರ್ಚಸ ಕಾಮನ್ ಬಯಸ್ತಾನೆ, ಏನೇನೋ ಇದೆ.
ಹೀಗೆ ಕರ್ಮಫಲಗಳು ಅಸಂಖ್ಯೇಯತ್ವಾತ್, ಇದನ್ನು ಇಷ್ಟು ಅಂತ ಇದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ, ಅಗಣಿತ, ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನಾಗಿದೆ, ಈ ಪುರುಷರುಗಳಿಗೆ ಈ ಕಾಮವು ಕೂಡ ಜಾಸ್ತಿ ಆಗಿದೆ. ಕಾಮ ಜಾಸ್ತಿ ಆಗಿದ್ದರಿಂದ ಅದಕ್ಕೆ ತಕ್ಕ ಸಾಧನ ಕರ್ಮ ಜಾಸ್ತಿ ಆಯಿತು, ಕರ್ಮ ಜಾಸ್ತಿ ಆಯಿತು, ಕಾಮವು ಜಾಸ್ತಿ ಆಯಿತು. ಆದ್ದರಿಂದ ತದರ್ಥ ಶ್ರುತೇ ಅಧಿಕೋ ಯತ್ನ ಕರ್ಮಸು ಉಪಪದ್ಯತೆ. ಆದ್ದರಿಂದ ಶ್ರುತಿಯಲ್ಲಿ ಈ ಕರ್ಮಗಳಿಗೆ ಅಧಿಕವಾಗಿ ಪ್ರಾಧಾನ್ಯವನ್ನು ಕೊಟ್ಟು ಹೇಳಿದ್ದಾರೆ, ವಿಶೇಷವಾಗಿ ಹೇಳಿದ್ದಾರೆ, ಅಷ್ಟೊಂದು ಜಾಸ್ತಿ ಹೇಳಿದ್ದಾರೆ. ಯಾಕೆ? ಕರ್ಮ ಫಲವೂ ಅನಂತ, ಮತ್ತೆ ಅದನ್ನು ಬಯಸ್ತಕ್ಕಂಥ ಕಾಮಿಗಳು ಅನಂತ. ಆದ್ದರಿಂದ ಅವರು ಬೇಕಾದಷ್ಟು ಕರ್ಮಗಳನ್ನು ಹೇಳಿದ್ದಾರೆ ಅಷ್ಟೇ ಅಂಥೇಳಿ. ಆಶಿಷಾಂ, ಇಲ್ಲಿ ಅದನ್ನೇ ಹೇಳ್ತಾರೆ, ಆಶಿಷಾಂ ಬಾಹುಲ್ಯ ದರ್ಶನಾತ್. ಏನು ಈ ಬೈಕೆ ಅಂತ ಆಶಿಷ ಅಂದರೆ ಬೈಕೆ ಅಂತ ಇದೆಯಲ್ಲ, ಅದಕ್ಕೆ ಇಷ್ಟು ಅಂತ ಮಿತಿ ಇದೆಯಾ ಬೈಕೆಗೆ? ಬೇಕಾದಷ್ಟಿದೆ. ಏನಂತ, ಇದಮ್ಮೆ ಸ್ಯಾತ್, ಇದಮ್ಮೆ ಸ್ಯಾತ್, ಇದು ನನಗಿರಲಿ, ಇದು ನನಗಿರಲಿ ಅಂತಕ್ಕಂಥದ್ದು ಎಷ್ಟು, ಅಯ್ಯೋ ಎಲ್ಲನೂ ಇದೆ ಇತಿ. ಹೀಗೆ ಬಹಳವಾಗಿರ್ತಕ್ಕಂಥದ್ದು. ಮತ್ತು ಆ ಎಲ್ಲ ಫಲಗಳನ್ನಿದೆಯಲ್ಲ ಅದನ್ನು ಪಡ್ಕೊಳ್ಬೇಕಾದ್ರೆ ಉಪಾಯ ಯಾವುದು? ಉಪಾಯತ್ವಾಚ ಉಪಾಯಭೂತಾನಿ ಕರ್ಮಾಣಿ. ಅದಕ್ಕೆ ಆ ಫಲವನ್ನು ಪಡ್ಕೊಳ್ತಕ್ಕಂಥದ್ದು ಕರ್ಮ ಅಂತಕ್ಕಂಥ ಸಾಧನ. ಅದಕ್ಕೆ ವಿದ್ಯಾಂ ಪ್ರತಿ, ಅದಕ್ಕೆ ಈ ವಿದ್ಯೆಗೆ ಪ್ರತಿಯಾಗಿ ಅದನ್ನು ಕರ್ಮಗಳು ಕರ್ಮಫಲಗಳು ಅನಂತವಾಗಿರುತ್ತೆ. ಆದ್ದರಿಂದ ನಾವು ಏನು ಹೇಳಿದ್ರೆ, ಈ ವಿದ್ಯೆಗೆ ಇದು ಇಷ್ಟೆಲ್ಲ ಕರ್ಮಗಳಿದ್ರೂ ಕೂಡ ವಿದ್ಯೆಗೆ ಹೇಗೆ ಅದರಿಂದ ಏನೋ ಒಂದು ಚಿತ್ತಶುದ್ಧಿ ಆಗುತ್ತೆ, ಸತ್ವಶುದ್ಧಿ ಆಗುತ್ತೆ. ಅಂಥ ಕರ್ಮಗಳು ಎಷ್ಟಿದೆ? ಬೇಕಾದಷ್ಟಿದೆ. ಅದರಿಂದ ಅಷ್ಟೊಂದು ಜಾಸ್ತಿಯಾಗಿ ಬಹಳವಾಗಿ ಹೇಳಿದ್ದಾರೆ. ಯಾಕೆ? ಇದು ಉಪಾಯ. ಇದು ವಿದ್ಯೆಯನ್ನು ಪಡೆಯುವುದಕ್ಕೆ ಇವೆಲ್ಲ ಉಪಾಯ ಕರ್ಮಗಳು. ಆದ್ದರಿಂದ ಹೇಳಿದೆ. ಮತ್ತು ಉಪಾಯೇ ಚ ಅಧಿಕೋ ಯತ್ನ ಕರ್ತವ್ಯ ನ ಉಪೇಯೇ. ಮತ್ತು ಆ ಉಪಾಯ ಇದೆಯಲ್ಲ ಸಾಧನ, ಅದನ್ನು ಪಡೆಯೋದಕ್ಕೆ ಅದರಲ್ಲಿ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕೇ ಹೊರತು ಯಾವುದು ಆಗಲೇ ಸಾಧ್ಯವಾಗಿಬಿಟ್ಟಿದೆಯೋ ಅದರ ಬಗ್ಗೆ ಹೆಚ್ಚಿನ ಶ್ರಮವನ್ನು ಮಾಡಬೇಕಾದ್ದಿಲ್ಲ. ಯಾಕೆ? ಸಾಧನ ಆಗ್ಬಿಟ್ಟಿದೆ. ಯಾವುದು ಸಾಧ್ಯವಾಗಿ ಇಲ್ಲವೋ ಅದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಶ್ರುತಿಯಲ್ಲಿ ಕರ್ಮವನ್ನು ಬಹಳವಾಗಿ ಹೇಳಿದೆ ಅಂಥೇಳಿ. ಇಷ್ಟು ಹೇಳಿದ್ದರೂ ಕೂಡ ಈ ಕರ್ಮಗಳು ಪರಂಪರಾ ಸಾಧನ, ಪರೋಕ್ಷ ಸಾಧನ ಆಗಿದೆ, ಇಲ್ಲ ಅಂತಲ್ಲ. ಆದರೆ ವಿದ್ಯೆಗೆ ನೇರವಾದ ಸಾಧನ ಹೊಂದಿದೆ. ಅದು ಯಾವುದು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ನಿಮಿತ್ತತ್ವಾದ್ ವಿದ್ಯಾಯಾ ಯತ್ನಾಂತರ ಅನರ್ಥಕ್ಯಂ ಇತಿ ಚೇತ್. ನೀವು ಹೇಳಿದಲ್ಲ ಸ್ವಾಮಿ, ಈ ಜ್ಞಾನ ಅಂತಕ್ಕಂಥದ್ದು ಚಿತ್ತಶುದ್ಧಿ ಆಗಬೇಕು, ಆಮೇಲೆ ಜ್ಞಾನವಾಗಬೇಕು ಅಂತ. ಅದು ಯಾವುದರಿಂದ ಆಗುತ್ತೆ ಹೇಳಿ? ಕರ್ಮದಿಂದ ಆಗುತ್ತೆ. ಆದ್ದರಿಂದ ಯಾತಕ್ಕೆ ಸ್ವಾಮಿ ಜ್ಞಾನ ಬೇಕು? ಇನ್ನೂ ಇವನಿಗೆ ಅದು ಹೋಗೇ ಇಲ್ಲ, ಅದು ಆ ಬುದ್ಧಿ. ಇನ್ನು ಯಾಕೆ ಸ್ವಾಮಿ ಮಾಡಬೇಕು ಕರ್ಮನ? ಯತ್ನಾಂತರ ಅನರ್ಥಕ್ಕೆ. ಯತ್ನಾಂತರ ಅಂದರೆ ವಿದ್ಯೆಗಿಂತ ಬೇರೆಯಾದ ಬೇರೊಂದು ಪ್ರಯತ್ನ, ಅದ್ಯಾವುದು? ಕರ್ಮ. ಅದರಲ್ಲೇ ಸಿಕ್ಕುತ್ತಲ್ಲ ಸ್ವಾಮಿ, ಯಾಕೆ ಬೇಕು ಜ್ಞಾನ ಅಂತ ಹೇಳಿ. ಅದಕ್ಕೆ ಇನ್ನೂ ಹೇಳ್ತಾರೆ ನೋಡಿ, ಕರ್ಮಭ್ಯ ಏವ ಪೂರ್ವೋಪಚಿತ ದುರಿತ ಪ್ರತಿಬಂಧಕ್ಷಯಾತ್. ಕರ್ಮ ಮಾಡ್ತಾನೆ, ಹಿಂದೆ ಮಾಡಿದ ಎಲ್ಲ ಆ ಒಂದು ಕರ್ಮಗಳ ಸಂಸ್ಕಾರ ಫಲ ಎಲ್ಲ ಹೊರಟು ಹೋಗ್ಬಿಡುತ್ತೆ. ಯಾಕೆ? ಅದು ಪ್ರತಿಬಂಧಕವಾಗಿರುತ್ತೆ ಜ್ಞಾನಕ್ಕೆ. ಅದು ಹೋಯಿತು, ವಿದ್ಯಾ ಉತ್ಪದ್ಯತೆ. ಹಾಗೆ ವಿದ್ಯೆ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಕರ್ಮಭ್ಯ ಪೃಥಕ್ ಉಪನಿಷತ್ ಶ್ರವಣಾದಿ ಯತ್ನೋ ಅನರ್ಥಕ. ಆದ್ದರಿಂದ ಕರ್ಮಕ್ಕಿಂತ ಬೇರೆಯಾಗಿ, ಕರ್ಮಭ್ಯ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯ ಬಹುವಚನ, ಕರ್ಮಗಳಿಗಿಂತ ಬೇರೆಯಾಗಿ ಉಪನಿಷದ್ವಾಕ್ಯಗಳನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅಂತ ಇದೆಯಲ್ಲ. ಈ ಯತ್ನ ಅನರ್ಥಕ ಅಲ್ವ ಸ್ವಾಮಿ? ಯಾತಕ್ಕೆ ಮಾಡಬೇಕು ಉಪನಿಷದ್ವಾಕ್ಯ ಶ್ರವಣನ? ಕರ್ಮದಿಂದಲೇ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟ. ಇಲ್ಲಿ ಮುಖ್ಯವಾದ್ದೇನೋ ಶ್ರವಣ. ಅವನು ಉಪನಿಷದ್ವಾಕ್ಯ ಶ್ರವಣವನ್ನು ಏನು ಬೇಕಾಗಿಲ್ಲ ಸ್ವಾಮಿ, ಶ್ರವಣದಿಂದಲೇ ಯಾಕೆ ಅಂತ ಹೇಳಿಬಿಟ್ರಲ್ಲ, ಯಾಕೆ ಬೇಕಾಗಿಲ್ಲ ಅಂತ ಹೇಳಿದ್ರು. ನ
ಇಲ್ಲಪ್ಪ ಹಾಗಿಲ್ಲ. ನಿಯಮ ಭಾವಾತ್ ಅಂದರೆ ಏನು? ಇದು ಈ ಒಂದು ವಿಚಾರದಿಂದ ಹೇಳಿದೆಯಲ್ಲ, ಇದು ಉಪನಿಷತ್ ಶ್ರವಣ ಯಾತಕ್ಕೆ ಬೇಕು, ಕರ್ಮಗಳು ಇದಕ್ಕೆ ಯಾವ ನಿಯಮವೂ ಕಂಡು ಬರುವುದಿಲ್ಲ. ಹೀಗಂತಲೇ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ನಿಯಮ ಯಾವುದೂ ಇಲ್ಲ ಇದಕ್ಕೆ. ಯಾತಕ್ಕೆ ಅಂತಂದರೆ ನಹಿ ಪ್ರತಿಬಂಧ ಕ್ಷಯಾದೇವ ವಿದ್ಯಾ ಉತ್ಪದ್ಯತೆ. ಈಗ ಈ ಯಾತಕ್ಕೆ ಅಂತಂತಂದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾನೆ. ಈ ಅಡ್ಡಿಯನ್ನ, ಈ ನಾ ಅಂತಕ್ಕಂಥದ್ದನ್ನು ಮುಂದಕ್ಕೆ ಹಾಕ್ಕೊಳ್ಬೇಕು. ಪ್ರತಿಬಂಧ ಕ್ಷಯಾದೇವತು ವಿದ್ಯಾ ಉತ್ಪದ್ಯತೆ ನತು ಈಶ್ವರ ಪ್ರಸಾದ ತಪೋ ಧ್ಯಾನಾದ್ಯನುಷ್ಠಾನ ಇತಿ ನಿಯಮ ಅಸ್ತಿ. ನಿಯಮ ನಾಸ್ತಿ. ಆ ನಾನು ಇಲ್ಲಿಗೆ ಹಾಕ್ಕೋಬೇಕು. ನೋಡಪ್ಪ, ಒಂದು ಏನು ನಿಯಮ ಇದೆ, ಏನು ನಿಯಮ ಇಲ್ಲ ಅಂತಂದರೆ ಕೇವಲ ಜ್ಞಾನಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಈ ಅಡ್ಡಿ ಇದೆಯಲ್ಲ, ಅದನ್ನು ನಿವಾರಣೆ ಮಾಡಿಕೊಳ್ಳುವುದರಿಂದ ಮಾತ್ರ ವಿದ್ಯಾ ಉತ್ಪತ್ತಿ ಆಗುತ್ತೆ. ಇಲ್ಲಿ ಈಶ್ವರ ಪ್ರಸಾದವೇ ಆಗಲಿ, ತಪಸ್ಸು ಧ್ಯಾನ ಆಗಲಿ, ಇದು ಯಾವುದು ಬೇಕಿಲ್ಲ ಅಂತ ಹೇಳಿದೆಯಲ್ಲ, ಇದಕ್ಕೆ ನಿಯಮ ಇಲ್ಲ. ಈಶ್ವರಾನುಗ್ರಹ ಬೇಕೇ ಬೇಕು, ತಪಸ್ಸು ಪ್ರಸಾದ ಬೇಕೇ ಬೇಕು. ಯಾಕೆ ಅಂತಂದರೆ ಅಹಿಂಸಾ ಬ್ರಹ್ಮಚರ್ಯಾದೀನಾಂಚ ವಿದ್ಯಾಂ ಪ್ರತಿ ಉಪಕಾರಕತ್ವಾತ್. ಈ ಅಹಿಂಸಾ ಬ್ರಹ್ಮಚರ್ಯ ಇದೆಯಲ್ಲ, ಅದು ವಿದ್ಯೆಗೆ ಏನದು ಉಪಕಾರಕವಾಗಿರುತ್ತದೆ ಅಷ್ಟೆ. ಮತ್ತು ಇನ್ಯಾವುದು ಇದು ಉಪಕಾರಕ? ನೇರವಾಗಿ ಕಾರಕ ಯಾವುದು ಹಾಗಾದರೆ? ನೇರವಾಗಿ ಕಾರಕ ಸಾಕ್ಷಾದೇವ ಚ ಕಾರಣತ್ವಾತ್ ಶ್ರವಣ ಮನನ ನಿಧಿಧ್ಯಾಸನಾನಾಂ. ಶ್ರವಣ ಮನನ ನಿಧಿಧ್ಯಾಸನ ಇದು ನೇರವಾದ ಕಾರಣ. ಇದರಲ್ಲೂ ಕೂಡ ಅಧಿಕಾರಿ ಭೇದ. ಏನು? ಉತ್ತಮ ಅಧಿಕಾರಿಗಳಿಗೆ ಕೇವಲ ಶ್ರವಣದಿಂದ ಮಾತ್ರ ಆಗಿಬಿಡುತ್ತೆ, ಶ್ರವಣ ಮಾತ್ರದಿಂದ ಆಗಿಬಿಡುತ್ತೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಂದಾಧಿಕಾರಿ, ಅವನಿಗೆ ಮನನ. ಇನ್ನು ಕೆಲವರಿಗೆ ಅವನು ಏನು ವಿಚಾರ ಇದೆ ಒಪ್ಕೊಳ್ಳೋದೇ ಇಲ್ಲ, ಇನ್ನೂ ಏನು ಅರ್ಥ ಆಗಿಲ್ಲ, ಅವನಿಗೆ ತರ್ಕ ವಿಚಾರ, ಹೀಗೆ. ಹೌದು ತಾನೆ? ಹಾಗಾಗಿ ಈ ಒಂದು ಶ್ರವಣ ಮನನ ನಿಧ್ಯಾಸನ ಅಂತಕ್ಕಂಥದ್ದು ಉಂಟಾಗುತ್ತೆ. ಮತ್ತು ಯಾವ ಕರ್ಮಗಳಿಗೆ ಆಗಲಿ, ಇದಕ್ಕೂ ಆಗಲಿ ಫಲ ಪ್ರಾಪ್ತವಾಗಬೇಕಾದರೆ ಅದು ಈ ಕರ್ಮವನ್ನು ಇವನು ಸರಿಯಾಗಿ ಮಾಡಿದ್ದಾನೆ ಅಥವಾ ಮಾಡಿಲ್ಲ, ಇವನಿಗೆ ಫಲ ಕೊಡಬಹುದು ಅಥವಾ ಕೊಡಬಾರದು ಅಂತಕ್ಕಂತಹ ನಿರ್ಧಾರ ಮತ್ತು ಅದನ್ನು ಕೊಡುವ ಸಾಮರ್ಥ್ಯ ಇರ್ತಕ್ಕಂಥದ್ದು ಈಶ್ವರನಿಗೆ. ನಾವು ಮಾಡ್ತೇವೆ, ಹೇಳ್ಬೋದು ನಾವು, ನಾನು ಮಾಡಬೇಕಂದ್ರೆ 1 ವರ್ಷ ಫಲ. 1 ವರ್ಷ ಮಾಡಿದರೆ ಅದು ಹೇಗಾಯಿತು, ದಿನ ಫಲಕ್ಕೆ ಯೋಗ್ಯತೆ ಇದೆಯೇ ಇಲ್ಲವೇ ಅಂತಕ್ಕಂಥ ನಿಶ್ಚಯ ಮಾಡ್ತಕ್ಕಂಥವ್ರು ಯಾರು? ಮೇಲಧಿಕಾರಿಗಳು. ಹೌದು ತಾನೆ? ಇವನಲ್ಲ. ಹಾಗೆ ಅದನ್ನು ಅಧಿಕಾರ, ಇವನಿಗೆ ಫಲವನ್ನು ಕೊಡ್ತಕ್ಕಂತಹ ಒಂದು ಅಧಿಕಾರ ಇರತಕ್ಕಂಥದ್ದು ಅವ್ರು ಅದನ್ನೆಲ್ಲ ತೂಗಿ ಅಳದು, ಓಹೋ ಇವನು ಸರಿಯಾಗಿದ್ದಾನೆ ಅಂತಂದರೆ ಕೊಡ್ತಾರೆ. ಅದಕ್ಕೆ ಈಶ್ವರಾನುಗ್ರಹ ಅಂತ ಬೇಕು. ಶ್ರವಣ ಮನನ ನಿಧ್ಯಾದ ನೇರವಾದ ಸಾಧನ ಅಂತ ಹೇಳಿದ್ರು. ಇಲ್ಲಿಗೆ ಈ ಒಂದು ಚರ್ಚಾ ಭಾಗ ಮುಗೀತು. ಇಲ್ಲಿ ಒಂದು ಸಾರಾಂಶ ಇಷ್ಟೇ. ಏನು? ಗಾರ್ಹಸ್ಥ್ಯ ಧರ್ಮ ಅಂತಕ್ಕಂಥದ್ದು ಗೃಹಸ್ಥಾಶ್ರಮದಲ್ಲಿ ಇದೆ. ಅದು ಪರಂಪರಾ ಸಾಧನೆ ಸತ್ವಶುದ್ಧಿಗೆ ಕಾರಣವಾಗುತ್ತೆ, ಅದಕ್ಕೆ ಬೇಕಾ. ಆದರೆ ನೇರವಾದ ಕಾರಣ ಯಾವುದು? ಶ್ರವಣ ಮನನ ನಿಧ್ಯಾಸನ. ಏನಾಗುತ್ತೆ ಶ್ರವಣದಿಂದ? ಏನಾಗುತ್ತೆ ಶ್ರವಣದಿಂದ? ಇವನಿಗೆ ಏನಾಗುತ್ತೆ? ವಾಕ್ಯಾರ್ಥ ಶ್ರವಣ ಮಾಡ್ದ, ಉಪನಿಷತ್ ವಾಕ್ಯ ಶ್ರವಣ ಮಾಡಿದ್ದರಿಂದ ಏನಾಯ್ತು ಇವನಿಗೆ? ಓಹೋ, ಇದು ನಿತ್ಯವಾದ ವಸ್ತು, ಇದು ಅನಿತ್ಯವಾದ ವಸ್ತು, ವಿವೇಕ ಬಂತು. ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ ಅಂತಕ್ಕಂಥ ಆಯ್ತಲ್ಲ. ಇವನಿಗೆ ಎಲ್ಲಿಂದ ಆಯ್ತದು? ಉಪನಿಷದ್ವಾಕ್ಯ ಶ್ರವಣದಿಂದ ಆಯಿತು. ಒಬ್ಬರು ಶ್ರವಣದಿಂದ ಆಗಲಿಲ್ಲ, ಅವನು ಮನನ ಬೇಕು, ಮನನ ಆಯ್ತು ಬಿಡಿ, ಅವನು ನಿಧಿಧ್ಯಾಸ. ಅದು ಒಟ್ಟಲ್ಲಿ ಉಪನಿಷದ್ವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನದಿಂದ ಇವನಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಆಯಿತು.
ಆ ನಿತ್ಯಾನಿತ್ಯ ವಸ್ತು ವಿವೇಕ ಆಯಿತು ಅಂದಮೇಲೆ ಇದು ನಿತ್ಯ ಇದು ಅನಿತ್ಯ ಅಂತ ಕಂಡ ಮೇಲೆ ಅನಿತ್ಯ ವಸ್ತುವಿನಲ್ಲಿ ವಿರಕ್ತಿ ಆಯಿತು. ಇಹ ಮೂತ್ರಾರ್ಥ ಫಲಭೋಗ ವಿರಾಗ ಆಯಿತು. ಯಾವಾಗ ವಿರಾಗ ಆಯಿತೋ ಅವನಿಗೆ ಶಮಾಧಿಗಳಲ್ಲಿ ಅಧಿಕಾರ ಬಂತು. ಯಾವಾಗ ಇದೆಲ್ಲದರಿಂದ ಯುಕ್ತನಾದವನಿಗೆ ಓಹೋ ನಾನು ಮೋಕ್ಷವನ್ನೇ ಪಡೆಯಬೇಕು ಅಂತಕ್ಕಂಥ ತೀವ್ರವಾದ ಅಪೇಕ್ಷೆ ಉಂಟಾಯಿತು. ಮೋಕ್ಷವನ್ನು ಪಡ್ಕೊಂಡ. ಅಲ್ಲಿ ಏನಾಯಿತು? ಶ್ರವಣ ಮನನ ನಿಧಿಧ್ಯಾಸನ ಸಾಕ್ಷಾತ್ ಸಾಧನವಾಯಿತು. 86ನೇ ಭಾಗ ಹೊಂದಿದೆ. ಆತಃ ಸಿದ್ಧಾನಿ ಆಶ್ರಮಾಂತರಾಣಿ. ಏನು? ಆದ್ದರಿಂದ ಈ ಬೇರೆಯ ಆಶ್ರಮವೂ ಇದೆ ಅಂತಕ್ಕಂಥ ಸಿದ್ಧವಾಯಿತು. ಕೇವಲ ಗೃಹಸ್ಥಾಶ್ರಮ ಅಂತಲ್ಲ, ಬೇರೆ ಆಶ್ರಮಗಳು ಇದೆ, ಸನ್ಯಾಸ ಇದೆ, ಮತ್ತು ಬ್ರಹ್ಮಚರ್ಯ. ಎಷ್ಟೋ ಬ್ರಹ್ಮಚರ್ಯಾಶ್ರಮದಲ್ಲೇ ಜ್ಞಾನವಾಯಿತು, ಅದೂ ಇದೆ. ಮತ್ತು ಸರ್ವೇಶಾಂಚ ಅಧಿಕಾರೋ ವಿದ್ಯಾಯ. ಇದು ಒಂದು ವೇದಾಂತ ಹೆಚ್ಚುಗಾರಿಕೆ. ಕರ್ಮ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರ ಇಲ್ಲ. ವೇದವಿಹಿತವಾದ ಕರ್ಮವನ್ನು ಮಾಡುವುದಕ್ಕೆ ಎಲ್ರಿಗೂ ಅಧಿಕಾರ ಇಲ್ಲ. ಹೌದು ತಾನೆ? ದ್ವಿಜರಿಗೆ ಮಾತ್ರ ಅಧಿಕಾರ. ಅದರಲ್ಲೂ ಕೆಲವಂತೂ ಯಾರಿಗೆ? ಕೇವಲ ಈ ಒಂದು ಅಗ್ರಜನ್ಮ ಅಂದರೆ ಯಾರು? ಈ ಬ್ರಾಹ್ಮಣರು ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಮಾತ್ರ ಅಧಿಕಾರ. ಇನ್ನು ಕೆಲವು ಇನ್ನೊಂದು, ಹೀಗೆ ಎಲ್ಲರಿಗೂ ಅಧಿಕಾರ ಇಲ್ಲ ಅಲ್ಲಿ. ಆದರೆ ಸರ್ವೇಶಾಂಚ ಅಧಿಕಾರೋ ವಿದ್ಯಾಯಾಮ್. ಈ ಒಂದು ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ. ಮತ್ತು ಪರಂಚ ಶ್ರೇಯ ಕೇವಲಾಯ ವಿದ್ಯಾಯ ಏವ ಇತಿ ಸಿದ್ಧಂ. ಆದ್ದರಿಂದ ಪರಂಚ ಶ್ರೇಯ, ಅತ್ಯಂತ ಹೆಚ್ಚಿನ ಶ್ರೇಯಸ್ಸು, ಅದೇ ಮೋಕ್ಷ, ಅದೇ ಕೈವಲ್ಯ. ಅದು ಕೇವಲಾಯ ವಿದ್ಯಾಯ, ಕೇವಲ ವಿದ್ಯೆಯಿಂದಲೇ ಎಂಬತಕ್ಕಂಥದ್ದು ಸಿದ್ಧವಾದಂತಾಯಿತು. ಇಲ್ಲಿಗೆ ಈ ಚರ್ಚೆ ಮುಗಿತು. ಕೊನೆಯ ಶಾಂತಿ ಪಾಠವನ್ನು ಹೇಳ್ಕೊಂಡ್ರೆ, ಈ ಶಾಂತಿ ಪಾಠದಲ್ಲಿ ಅದು ನಾವು ಮೊಟ್ಟಮೊದಲಿಗೆ ಅದರ ಅರ್ಥವನ್ನು ತಿಳ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಒಂದು ಬದಲಾವಣೆ ಇದೆ, ಅದು ಹೇಳಿಬಿಡ್ತೇವೆ, ಅಲ್ಲಿಗೆ ಮುಕ್ತಾಯವಾಗ್ತೀವಿ. ಓಂ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ. ಇದೊಂದು ಸ್ವಲ್ಪ ವ್ಯತ್ಯಾಸ. ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಆವೀನ್ಮಾಂ ಆವೀದ್ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದೆಲ್ಲ ಸಮಾನವಾಗಿರುತ್ತೆ. ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ಮಿತ್ರ ಶನ್ನೋ ವರುಣ, ಅವೆಲ್ಲ ಅವ್ರಿಗೆ ನಮ್ಗೆ ಒಳ್ಳೇದಾಗಿರುತ್ತೆಲ್ಲ ಇತ್ತಲ್ಲ. ಇಲ್ಲಿ ಕೊನೆಯೇನು ನೋಡಿ, ಇಲ್ಲಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ಅವಾದಿಶಂ. ನಾನು ನಿನ್ನನ್ನೇ ಪ್ರತ್ಯಕ್ಷವಾದ ಬ್ರಹ್ಮವಾಗಿದ್ದೆ ಎಂದು ತಿಳಿದುಕೊಂಡೆನು. ನಾನು ತಿಳ್ಕೊಂಡ್ಬಿಟ್ಟೆ. ಮುಂಚೆ ಏನು ಹೇಳಿದ್ದ? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಓಹೋ, ನೀನು ಪ್ರತ್ಯಕ್ಷವಾದ ಬ್ರಹ್ಮವಾಗಿದ್ದಾನೆ ನಾನು ತಿಳ್ಕೊಳ್ಬೇಕಿನ್ನ. ಪ್ರಯತ್ನವೆಲ್ಲ ಆಯಿತು. ಈಗ ನಾನು ಏನು ಮಾಡಿದೆ? ನೀನು ಪ್ರತ್ಯಕ್ಷವಾದ ಬ್ರಹ್ಮವಾಗಿದ್ದೀಯೇ ಎಂಬುದನ್ನು ತಿಳಿದುಕೊಂಡೆ. ಎಲ್ಲ ಭೂತಕಾಲ. ಮತ್ತು ಹಾಗೆ ಋತಂ ಅವಾದಿಶಂ, ಋತವನ್ನು ನಾನು ಹೇಳಿದೆ. ಮತ್ತು ಸತ್ಯವನ್ನು ಅವಾದಿಶಂ, ಸತ್ಯವನ್ನು ಅಲ್ಲಿ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಮುಂದೆ ಇಲ್ಲಿ ಹೇಳಿದೆ ಅಂಥೇಳಿ ತನ್ಮಾಮಾವೀತ್, ಅದು ನನ್ನನ್ನು ಕಾಪಾಡಿತು. ಅಲ್ಲೇನು ಹೇಳಿದ್ದ? ತನ್ಮಾಮವತು, ಅದು ನನ್ನನ್ನು ಕಾಪಾಡಲಿ ಅಂತ ಹೇಳಿದ್ದ. ಈಗ ನನ್ನನ್ನು ಕಾಪಾಡಿತು. ಯಾಕೆ? ಜ್ಞಾನವಾಯಿತು, ಕಾಪಾಡಿತು. ತದ್ವಕ್ತಾರಮಾವೀತ್, ಅದನ್ನು ಹೇಳುವವನನ್ನು ಕಾಪಾಡಿತು. ಅಲ್ಲಿ ಹೇಳುವವನನ್ನು ಕಾಪಾಡಲಿ ಅಂತ ಹೇಳಿತ್ತು, ಇಲ್ಲಿ ಹೇಳುವವನನ್ನು ಕಾಪಾಡಿತು ಅಂತ. ಆವೀನ್ಮಾಂ, ಮತ್ತು ನನ್ನನ್ನು ಕಾಪಾಡಿತು. ಆವೀದ್ವಕ್ತಾರಂ, ಹೇಳುವವನನ್ನು ಕಾಪಾಡಿತು ಅಂತ ಹೇಳಿ ತನ್ಮಾಂ ಆವೀದ್ವಕ್ತಾರಂ ಅಂತಕ್ಕಂಥದ್ದು ಈ ಒಂದು ಶಾಂತಿ ಮಂತ್ರದಿಂದ ಈ ಶಿಕ್ಷಾವಲ್ಲಿ ಇರ್ತಕ್ಕಂಥದ್ದು ಮುಕ್ತಾಯವಾಯಿತು. ವಿಚಾರ ಭಾಗ ಮುಗಿತು. ಇನ್ನು ಮುಂದಿನದು ಬ್ರಹ್ಮಾನಂದವಲ್ಲಿ, ಆನಂದವಲ್ಲಿ ಅಂತ ಹೇಳ್ತಾರೆ. ಬ್ರಹ್ಮಾನಂದವಲ್ಲಿ ಕೆಲವು ಕಡೆ ಇದೆ, ಆದರೆ ಆಚಾರ್ಯರು ಆನಂದವಲ್ಲಿ ಅಂತ ಕರೆದಿದ್ದಾರೆ. ಆದರೆ ಯಾರಿಗೆ ಬೇಕಾದ್ರೂ ಹೇಳ್ಬೋದು ಅಂತ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.